ಚೆನ್ನಾಗಿ ಬಲ್ಲೆ. ಈಗ ನಾನು ನಿನ್ನ ಬಲಗೈ ಬಂದನಾಗಿರ್ಬೋದು, ಬಟ್ ಮುಂದೊಂದು ದಿನ ನಿನ್ನ ಸಕಲ ಆಸ್ತಿಗೆ ನಾನೇ ವಾರಸುದಾರ. ನೀನು ಯಾರೆಂಬುದನ್ನು ಚೆನ್ನಾಗಿ ಅರಿತು ನಿನ್ನೊಂದಿಗೆ ಬೆರೆತಿರುವೆ. ಬೆರೆತು ಬೇರ್ಪಡೆಯಾಗಿ ಸಿಡಿದರೆ ತಿಳಿಯುವುದು ಈ ರೌಡಿ ರಾಜನ ಸಿಂಹ ಗರ್ಜನ. ಪೊಲೀಸರ ಕಣ್ಣು ತಪ್ಪಿಸಿ ಬ್ಯಾಂಕ್ ಬಂತು, ಹಣ ತಂದದ್ದು ಆಯ್ತು. ಇನ್ನು ಮುಂದಿನ ಕಾರ್ಯ ಏನು ಅಂದರೆ ಆ ಧನರಾಜನಿಗೆ ಬೇಗ ಹೋಗಿ ಒಪ್ಪಿಸಿದರಾಯ್ತು. ರೌಡಿರಾಜ್ ಬ್ಯಾಂಕಿನಿಂದ ಹಣ ತಂದಂತೆ ಕಾಣ್ತಾನೆ. ಕೇಳಿದ್ರಾಯ್ತು. ಲೇಖತ್ತನೆ ನಮಗಡೆ ಯಾವ ಬ್ಯಾಂಕ್ ಕೊಡೋದನ್ನು ತಂದಿರುವಲ್ಲಿ? ಓಹೋ ಅಜಯ್, ನನ್ನನ್ನು ತಡೆಯಬೇಡ. ನಿನಗೆ ಬದುಕುವ ಆಸೆ ಇದ್ದರೆ ಇಲ್ಲಿಂದ ಹೊರಟು ಹೋಗು. ಬದುಕುವ ಆಸೆ ನಿನ್ನಿಂದ? ಅದು ನನಗೆ ದೇವಿಷ ಸರ್ಪ ಹೊಟ್ಟೆಯಲ್ಲಿ ಜನಿಸಿ ಬಂದ ಆದ್ರಗಿತ್ತಿ ಮಗನೇ, ಮರ್ಯಾದೆಯಿಂದ ಹೇಳುವೆ, ಸೂಟ್ಕೇಸ್ ಕೊಡು, ಇಲ್ಲದಿದ್ದರೆ ಪೊಲೀಸರ ಕೈಗೆ ಒಪ್ಪಿಸಬೇಕಾಗುತ್ತದೆ. ಜೋಕೆ ಅಜಯ, ನಿನಗೂ ಅದರಲ್ಲಿ ಪಾಲು ಕೊಡುವೆ, ಆದರೆ ಸೂಟ್ಕೇಸ್ ಕೇಳಬೇಡ. ಅದು ನನಗೆ ಸಂಬಂಧಪಟ್ಟದ್ದು. ಆದರೂ ಪಾಲು ಬೇಡ, ಕೊಡುವೆ. ಆದರೆ ಪೊಲೀಸರು ಅದು ಇದು ಅಂತ ನನ್ನ ಮುಂದೆ ಮಾತನಾಡಬೇಕು. ಗಾಂಡಸ್ಥಾನವಿಲ್ಲದ ಹೇಳಿ ಪಾಲು ಮಾಡುವೆಯಾ? ಪಾಲು ಮಾಡಲಿದ್ದೇನು? ನಿಮ್ಮಪ್ಪ ಬೆವರು ಸುರಿಸಿ ಗಳಿಸಿದ ಸಂಪಾದನೆ ಏನಲ್ಲಿ ಮಗನ? ಪ್ರಾಣ ಹೋಗುವ ಸಮಯ ಬಂದಾಗ ಕಟ್ಟಿಕೊಂಡ ಹೆಂಡತಿಯನ್ನು ಪಾಲು ಮಾಡದ ಏಸದ ಹೇಳಿ ಸುಳೆ ಮಗನೇನ ರಾಜ. ಕಂಡವರ ರುಂಡವನ್ನು ಕಡೆದು ಅವರ ರಕ್ತದಿಂದ ಕಟ್ಟಿದ ಈ ನಿಮ್ಮ ರೌಡಿ ಸಾಮ್ರಾಜ್ಯದ ಮೇಲೆ ಅಪ್ಪರಿಸಿದ ಯಾಬುಲಿ ನಾನಾಗದಿದ್ದರೆ ನನ್ನ ಹೆಸರು ಜೈನೇ ಅಲ್ಲ. ನೆನಪಿಸಿಕೋ, ಮೆಂಡ ರಕ್ತಕ್ಕೆ ಹುಟ್ಟಿದವನೇ. ನಿನ್ನ ಗೊಡ್ಡು ಬೆದರಿಕೆಗೆ ಎದರುವ ಹೇಳಿ ನಾನಲ್ಲ. ನಿಮ್ಮಂತ ಸಾವಿರಾರು ಸೊಕ್ಕಿನ ಕುಣ್ಣಿಗಳ ಮೇಲೆ ಸರ್ಪ ತೋರಿಸದ ಬಿಡದ ವಿಷ ಸರ್ಪ ನಾನಲ್ಲಲೇ. ನಿಮ್ಮಂತ ಘಟಸರ್ಪಗಳು ಹಲ್ಲು ಕೀಳುವ ಹಾವಾಡಿ ಗಾಯ ಅಂತದ್ರಲ್ಲಿ ನಾನು ಎದುರುತ್ತೇನ? ಅಜಯ, ಒಂದು ಹೆಜ್ಜೆ ಮುಂದಿಟ್ಟರೆ ಮುಗಿಯಿತು. ಈ ಭೂಮಿಯ ಮೇಲೆ ಬದುಕು ಹೊರಗೆ ಹೋಗುತ್ತಿಲ್ಲ. ಹೇಳ್ಕೊಂಡೆ, ರೌಡಿಗಳ ರಾಜಕೀಯ ಜೈ ಎಂದಿಗೂ ಎದುರೋದಿಲ್ಲ. ಮೊದಲು ಸೂಟ್ಕೇಸ್ ಕೊಡು, ಇಲ್ಲಿ ಎಲ್ಲದಿದ್ದರೆ ಮತ್ತು ಪೊಲೀಸರಿಗೆ ಒಪ್ಪಿಸಬೇಕಾಗುತ್ತದೆ. ಲೇ ಅಜಯ, ಮರ್ಯಾದೆಯಿಂದ ಹೇಳುತ್ತೇನೆ, ಹೊರಟು ಹೋಗು ಇಲ್ಲಿಂದ. ಮೋಸ ಮಾಡಿ ಹಿಂದಿನಿಂದ ಬಂದು ಅಟ್ಯಾಕ್ ಮಾಡೋದು ಗಂಡಸರ ಲಕ್ಷಣವಲ್ಲ. ಮೋಸ ಮೋಸೆಂಬ ಎರಡು ಅಕ್ಷರವನ್ನು ಮೆಟ್ಟಿ ನಿಂತಿದೆ ಈಗ. ಬೇ ರಾಜ, ದುಡಿದು ಬೆವರು ಸುರಿಸಿ ಗಳಿಸಿದರೆ ಗೊತ್ತಾಗತ್ತಿತ್ತ ಮಗನೇ ನಿನಗೆ ಬಡವರ ಸ್ಥಿತಿ ಏನಂತ. ಬಡವರ ಹೊಟ್ಟೆ ಮೇಲೆ ಕಾಲಿಡುವುದು ಸರಿಯಲ್ಲ. ಸುಮ್ನೆ ಸೂಟ್ಕೇಸ್ ಕೊಟ್ಟು ಬಿಡು. ಬಡ ಭಿಕಾರಿ ನನ್ನ ಮಗನೇ, ನಿನ್ನ ಬಣ್ಣದ ಮಾತಿಗೆ ಮರಳಾಗುವ ಏನು ನಾನಲ್ಲ. ಸುಮ್ಮನೆ ಹೊರಟು ಹೋಗಲಿಲ್ಲ. ಇಲ್ಲವಾದರೆ ನಿನ್ನ ಪ್ರಾಣ ಇನ್ನ ಬೀದಿಯಲ್ಲಿ ದಿನಕ್ಕೆ ನೇತಾಡುತ್ತದೆ. ನಿನ್ನ ಮಾಂಸದ ಚಂಡು ಮೀಸಾರ. ಈ ಗಂಡುಗಳಿಗೆ ಗುಂಡೇಟಿನ ಗುರಿ ಮಾಡಲು ನೀನ್ಯಾವನಲ್ಲಿ? ಒಂದು ಹೆಜ್ಜೆ ಮುಂದಿಟ್ಟರೆ ಮುಗಿಯಿತು ಈ ಭೂಮಿ ಮೇಲೆ ಬದುಕುವಲಿಲ್ಲ. ರಾಜ, ಇನ್ಸ್ಪೆಕ್ಟರ್ ವಿಜಯ್. ಹೌದು, ನಾನೇಲೆ ನಿಮ್ಮಂತ ರೌಡಿಗಳ ಎತ್ತರ ಮೇಲೆ ಕಾಲಿಟ್ಟ ಮರೆತರು ಇನ್ಸ್ಪೆಕ್ಟರ್ ವಿಜಯ್. ಹಾದರಕ್ಕೆ ಹುಟ್ಟಿದ ಹಾದರಗಿತ್ತಿಯ ಮಗನೇ ವಿಜಯ್. ನಿನಗೆ ಈ ರೌಡಿ ರಾಜ ಯಾರೆಂಬುದು ಗೊತ್ತಾ? ನನ್ನ ಮಗನೇ. ಏ ರಾಜ, ಅನ್ಯರೇ ಅಂಜವ ಅನ್ನ ತಿನ್ನುವ ನಾನೇನು? ಅನ್ಯಾಯ ನೀತಿ ಮಾರ್ಗದಿಂದ ನಡೆಯುವ ಸಮಾಜದ ದ್ರೋಹಿ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ವಿಜಯ, ನೀನು ಕೈಯಲ್ಲಿ ಪಿಸ್ತೂಲ್ ಹಿಡಿದ ಮಾತ್ರಕ್ಕೆ
ಎದರುವ ಏಡಿ ನಾನಲ್ಲ. ನಿಮ್ಮಂತ ಬಂಡ ಪುಂಡರಿಗೆ ಮಿಂಡೌಲಿ ರಾಜ. ನಿಮ್ಮಂತ ಮೇಂಡವನಿಗಳ ರೊಂಡ ಕತ್ತರಿಸುವ ಗಂಡುಗಳೇ ವಿಜಯ. ವಿಜಯ ನನ್ನ ಕೈಯಲ್ಲಿ ಪಿಸ್ತೂಲ್ ಇದ್ದರೆ ತಿಳಿಯುತ್ತಿತ್ತು, ನಿಂದು ಈ ಸೇಡಿನ ಕಿಡಿಯ ಸೇಡು. ನಾನೇನು ನಿಮ್ಮಂತ ಸ್ಯಾಂಡಲ್ ಅಲ್ಲ. ಕಲಿಯುಗದ ಶ್ರೀರಾಮಚಂದ್ರನಂತೆ ಅಣ್ಣನ ಅಕ್ಕರೆಯಲ್ಲಿ ಬೆಳೆದ ಗಂಡುಗಳೇ ನಿಮ್ಮಂತವರಿಗೆ ಕಾಮದಲ್ಲಿ ವಿಜಯ. ರಾಜ ಮರ್ಯಾದೆಯಿಂದ ನಮ್ಮ ಜೊತೆ ಬಂದರೆ ಸರಿ, ಎಲ್ಲವಾದ್ರೆ ಓದ್ತಾ ಹೋಗಬೇಕಾಗುತ್ತದೆ. ವಿಜಯ್, ಈಗ ನನ್ನನ್ನು ಅರೆಸ್ಟ್ ಮಾಡಿದರೆ ಕೇವಲ ಒಂದೇ ದಿನದಲ್ಲಿ ಮರಳಿ ಬರುವ ತಾಕತ್ತು ಇದೆ. ಅದಕ್ಕೆ ನೀನು ಏನೂ ಮಾಡಲು ಆಗುವುದಿಲ್ಲ. ಮರ್ಯಾದೆಯಿಂದ ಹೇಳುವೆ, ಇಲ್ಲಿಂದ. ಮರ್ಯಾದೆ ಮರ್ಯಾದೆ ಎಂಬ ಮೂರಕ್ಷರ ದೇಹದೇ ವ್ಯರ್ಥವಾಗಿ ಮಗಳೇ ಆ ಪಾಂಡೆ ಬಡ್ಡೆ ಮಗಳೇ, ನೀನು ಒಬ್ಬ ಬಡವರ ಮನೆ ಮರೆಯುವ ಏಡು ಎಂಬುದು ನನಗೆ ಗೊತ್ತು. ಸುಮ್ಮನೆ ನಮ್ಮ ಜೊತೆ ಬಲಿ ಮೆಂಡರ ರಕ್ತಕ್ಕೆ ಹುಟ್ಟಿದರೆ ವಿಕಾರಿ ನನ್ನ ಮಗನೇ, ಬಾಯಿಗೆ ಬಂದಂತೆ ಮಾತನಾಡಿದರೆ ನಿನ್ನ ಎನ ಇಲ್ಲೇ ಉರುಳುವುದು ಅಚ್ಚರ. ಯಾತ್ರೆ ಎಂದು ಹೇಳುವ ಹುಚ್ಚು ನಾಯಿ ಹಲ್ಲು ಮುರಿಸಿಕೊಂಡಿರುವೆ. ನನ್ನ ಎದುರು ಬಾಲೆ ಮಿಂಡರ ರಕ್ತಕ್ಕೆ ಹುಟ್ಟಿದವನೇ. ಬಿಸಿ ಎಳೆದುಕೊಂಡು ಹೋಗಿರಿ ಈ ನಾಯಿಯನ್ನ. ವಿಜಯ, ಇಷ್ಟಕ್ಕೆ ಗೆದ್ದವೆಂದು ಮೆರೆಯಬೇಡಿರಿ. ನಮ್ಮ ದಾರಿಗೆ ಅಡ್ಡ ಬಂದು ನಮ್ಮ ಕಾರ್ಯವನ್ನು ಭಗ್ನಗೊಳಿಸಿದ ನಿಮ್ಮ ಜೀವನದ ಚಕ್ರವನ್ನು ವಕ್ರಗತಿಯಲ್ಲಿ ತಿರುಗಿಸದಿದ್ದರೆ ನನ್ನ ಹೆಸರು ರೌಡಿರಾಜನೇ ಅಲ್ಲ. ಹೋಗಲಿ ಮಗನ ಹೋಗು. ನಿಮ್ಮಂತ ಗೊಡ್ಡು ಬೆದರಿಕೆಗೆ ತಲೆಬಾಗುವ ಗಂಡು ನಾವಲ್ಲ. ಸಮಾಜದ ಕಣ್ಣಿಗೆ ಮಣ್ಣೆರ್ಚುವ ನಿಮ್ಮಂತ ಕತ್ತೆಗಳನ್ನು ತುಂಡು ತುಂಡಾಗಿ ಕತ್ತರಿಸಲು ಸೃಷ್ಟಿಸಿದ್ದಾನೆ ಆ ಸೃಷ್ಟಿಕರ್ತನಾದ ಆ ನನ್ನ ಭಗವಂತ. ಇನ್ನು ಮುಂದೆ ಈ ನಿಮ್ಮ ದುಷ್ಟದನ್ ರಾಜನ ದರ್ಪ ದೌರ್ಜನ್ಯಕ್ಕೆ ದಿಟ್ಟವಾದ ಸವಾಲು ಹಾಕುವ ಗಂಡು ನಾನಾಗುತ್ತೇನೆ. ಜಯ, ನಾನೇ ಸಾರ್ವಭೌಮನೆಂದು ಎದೆ ತಟ್ಟಿ ಹೇಳಿದ ನಿಮಗೆ ಸರಿಯಾದ ಏಟು ಕೊಡುತ್ತಾನೆ ಈ ರಾಜ. ಬಿಸಿ ಹೇಳ್ಕೊಂಡು ಹೋಗಿರಿ ನಾಯಿಯನ್ನು. ಯುವರ್ ಗ್ರೇಟ್ ಅನ್ನ, ಯುವರ್ ಗ್ರೇಟ್. ಈ ಸಮಾಜ ಮೇಲಿಟ್ಟಿರುವ ಈ ನಿನ್ನ ಗೌರವವನ್ನು ನಾನು ಯಾವತ್ತೂ ಮರೆಯಲಾರೆ. ಅಣ್ಣ, ಅದೇ ರೀತಿ ಕೇಸಿನ ಬಗ್ಗೆ ಒಂದು ಕೋರ್ಟಿನಲ್ಲಿ ಒಂದು ಸಾಕ್ಷಿ ಹೇಳಬೇಕಾಗುತ್ತದೆ. ಆಯ್ತು, ನೀವು ಎಂದು ಹೇಳ್ತೀರಾ ಅಂದ್ರೆ ನಾನು ಕೋರ್ಟ್ಗೆ ಬರುತ್ತೇನೆ. ಆದರೆ ಇಂಥ ಬೋಳಿ ಮಕ್ಕಳನ್ನು ಸುಮ್ಮನೆ ಬಿಟ್ಟರೆ ಆ ಗಾಂಧಿ ಕಂಡ ರಾಮರಾಜ್ಯದ ಕನಸು ಕೇವಲ ಕಲ್ಪನೆಯಾಗಿಯೇ ಉಳಿಯುತ್ತದೆ. ನಮ್ಮ ದೇಶದ ಗತಿ ಅದಕ್ಕಾದ್ರೂ ನೀವಾದ್ರೂ ಕಷ್ಟಪಟ್ಟು ನಿಷ್ಠೆಯಿಂದ ಕೆಲಸ ಮಾಡಿ ನಮ್ಮ ದೇಶದಲ್ಲಿ ಆಗುತ್ತಿರುವ ಅನ್ಯಾಯ ಭ್ರಷ್ಟಾಚಾರವನ್ನು ದಮನ ಮಾಡಿ ಕಳ್ಳ ಕದಿಮರನ್ನು ಜೈಲಿಗೆ ಹಾಕಿದರೆ ಈ ಸಮಾಜಕ್ಕೆ ಸೇವೆ ಆಗುತ್ತೆ. ಈ ಸುವರ್ಣ ಭವಿಷ್ಯ ಕಾಣಬೇಕು ಅಂದ್ರೆ ಎಲ್ಲರೂ ಕೇವಲ ಪೊಲೀಸರಿಂದ ಮಾತ್ರ ಸಾಧ್ಯ ಇಲ್ಲ. ಸಮಸ್ತ ಭಾರತದ ಎಲ್ಲ ಪ್ರಜೆಗಳಿಂದ ಮಾತ್ರ ಅದು ಸಾಧ್ಯ. ಬರೀ ಪೊಲೀಸರವರೇ ಅಪರಾಧವನ್ನು ತಡೆಯಬೇಕಂತೇನಿಲ್ಲ. ಅನ್ಯಾಯ ಅತ್ಯಾಚಾರ ಎಲ್ಲೇ ಕಂಡರೂ ಅದನ್ನು ತಡೆಯುವ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಅದನ್ನು ಯಾರಾದರೂ ಪಾಲಿಸುತ್ತಾರ ಅಣ್ಣ? ಬಸ್ಸಿನಲ್ಲಿ ಹುಡುಗಿಯರನ್ನು ಚುಡಾಯಿಸುತ್ತಿರುವಾಗ, ಅಪಾಯಕಾರಿ ಕೋಚಿ ಮಾಡುತ್ತಿರುವಾಗ, ಆಡೋದನ್ನೇ ಒಂದು ಹೆಣ್ಣಿನ ಮಾನವರನ್ನು ಮಾಡುತ್ತಿರುವಾಗ 106 ಜನ ಗುಂಪು ಕಟ್ಟಿಕೊಂಡು ಮೂಕರಾಗಿ ನೋಡ್ತಾರೆ. ಅದನ್ನು ಒಬ್ಬರಾದ ತಡೆಯುತ್ತಾರಣ್ಣ. ಅದೇ ಅಕ್ಕನಿಗೋ ಅಥವಾ ತಮ್ಮನಿಗೋ ಅಥವಾ ಅವ್ರ ಸಂಬಂಧಿಕರಿಗೋ ಹಾಗಿದ್ರೆ ಏನ್ ಮಾಡ್ತಿದ್ರಿ ಹೇಳೋಣ? ಎಲ್ಲರೂ ನಮ್ಮವರಂತೆ ಮಾಡಬೇಕು. ಯಾವಾಗಲೂ ಸರ್ವರ ಸುಖಕ್ಕಾಗಿ ಹೋರಾಡಬೇಕು, ಹೊರತಾಗಿ ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ. ವಿಜಯ, ಈ ನಿನ್ನ ಮಾತುಗಳನ್ನು ಜಗ್ಗು ಸತ್ಯ. ಆದರೆ ನಿಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಎಲ್ಲರೂ ಸತ್ಯದಿಂದ ಕೆಲಸ ಮಾಡೋದಿಲ್ಲ. ಹಾಗೇನಾದರೂ ಸತ್ಯದಿಂದ ಕೆಲಸ ಮಾಡಿದ್ದರೆ ಈ ನಮ್ಮ ಭಾರತದ ಭವಿಷ್ಯ ಕೀರ್ತಿ ಶಿಖರವನ್ನು ಏರುವುದರಲ್ಲಿ ಸಂದೇಹವೇ ಇಲ್ಲ. ಬಟ್ ಇದು ಎಲ್ಲರಿಂದಲೂ ಸಾಧ್ಯವಿಲ್ಲ. ನಾನು ಈಗ ಹೇಳ್ತೇನೆಂದು ನೀನು ತಪ್ಪು ತಿಳಿದುಕೊಳ್ಳಬೇಡ. ನಿಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಕರ್ತವ್ಯದ ಕಾಕಿ ಹಾಕಿ
ಕಾನೂನನ್ನು ಕಳೆಯುವ ಕದಿಮರು ಸಾಕಷ್ಟು ಜನ ಇದ್ದಾರೆ. ರಕ್ಷಣೆ ಮಾಡುವ ರಕ್ಷಕರೇ ಭಕ್ಷಕರಾದರೆ ನಾವು ಕಾಣುವ ಆದರ್ಶದ ಸಮಾಜದ ಕನಸು ಕೇವಲ ಕಲ್ಪನೆಯಾಗಿಯೇ ಉಳಿಯುತ್ತದೆ. ನಾನು ಏನು ತಿಳಿದಿರೋದು ತಪ್ಪು. ಈ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲೂ ಇಂಥ ಎಂಜಲು ತಿನ್ನುವ ನಾಯಿಗಳಿದ್ದಾರೆ, ಆದರೆ ಎಲ್ಲರೂ ಆಗಿಲ್ಲ. ನ್ಯಾಯವೇ ತಮ್ಮ ದೇವರು, ಕರ್ತವ್ಯವೇ ತಮ್ಮ ಉಸಿರೆಂದು ನಿಷ್ಠೆಯಿಂದ ದುಡಿಯುತ್ತಾರೆ. ಆದರೆ ಅವರಿಗೆ ಅವಕಾಶವಿಲ್ಲ. ನನ್ನಂತ ಅದೆಷ್ಟೋ ಪೊಲೀಸ್ ಆಫೀಸರ್ಗಳು ಸುಮ್ಮನೆ ಕೈಕಟ್ಟಿ ಕುಳಿತಿದ್ದಾರೆ. ಹೇಗೆ ಗೊತ್ತಾನ? ನಾವೆಷ್ಟೇ ಕಷ್ಟಪಟ್ಟು ಬಡತನ ಭ್ರಷ್ಟಾಚಾರವನ್ನು ತೆಗೆದು ಮಾಡಿ ಆ ಕಳ್ಳ ಕಲಿಮರನ್ನು ಜೈಲಿನಲ್ಲಿ ಹಾಕಿದ್ರೆ ಆ ರಾಜಕೀಯ ವ್ಯಕ್ತಿಗಳು ಅವರನ್ನು ಹೇಗಾದ್ರೂ ಮಾಡಿ ಹೊರಗೆ ತರ್ತಾರೆ. ಅಷ್ಟೇ ಅಲ್ಲನ, ನಮ್ಮಂತ ಪೊಲೀಸ್ ಆಫೀಸರ್ಗಳನ್ನು ಗೊತ್ತು ಬರಲಿಲ್ಲ ಸ್ಥಳಕ್ಕೆ ಟ್ರಾನ್ಸ್ಫರ್ ಮಾಡಿಬಿಡುತ್ತಾರನ್ನ. ಹಾಗಾದ್ರೆ ಇದಕ್ಕೆಲ್ಲ ಕೊನೆಗಾಲವೇ ಇಲ್ಲವೇ? ಎಲ್ಲರೂ ಸ್ವಾರ್ಥದ ಮಡಿಲಿನಲ್ಲಿ ಮುಳುಗಿ ಎಲ್ಲವನ್ನು ಲೂಟಿ ಮಾಡುವ ಸಮಯದಲ್ಲಿ ಅಮಾಯಕರನ್ನು ಹಿಡಿದು ಒಳ ಹಾಕಿ ಜನ್ಮಭೂಮಿಯ ಮೇಲೆ ಬದುಕು ಹಾಗೆ ಮಾಡಿಬಿಡುತ್ತಾರೆ. ಸತ್ತವಂತರಿಗೆ ಧರ್ಮಕ್ಕೆ ಬೆಲೆ ಇಲ್ಲದ ಹಾಗೆ ಮಾಡಿ ಕರ್ಮಕಾಂಡವನ್ನು ಜಾಲಾಡಿ ಧರ್ಮದ ಭೂಮಿಯನ್ನು ಸಮರ ಭೂಮಿಯನ್ನಾಗಿ ಮಾಡಿ ಸರ್ವರಾಜ್ಯವನ್ನೇ ಕೆಡಿಸಿದರೆ ಆ ಗಾಂಧಿ ಕಂಡ ರಾಮರಾಜ್ಯದ ಕನಸು ಕೇವಲ ಕಲ್ಪನೆಯಾಗಿಯೇ ಉಳಿಯುತ್ತದೆ. ಹಾಗಾದರೆ ಈ ಸ್ವತಂತ್ರ ಪ್ರಜಾಪ್ರಭುತ್ವಕ್ಕೆ ಬೆಲೆ ಎಲ್ಲಿದೆ? ಹೌದಲ್ಲ, ಈ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಬೆಲೆ ಸಿಗಬೇಕಾದ್ರೆ ಎಲ್ಲರೂ ಸತ್ಯದಿಂದ ನಡೆಯಬೇಕು. ಹಾಗೆ ಆ ದುಷ್ಟ ರಾಜಕಾರಣಿಗಳಿಗೆ ಯಾವುದೇ ರೀತಿ ಕುಮ್ಮಕ್ಕು ನೀಡಬಾರದು. ಅದೇ ರೀತಿ ಸಣ್ಣ ಪುಟ್ಟ ಜಗಳವನ್ನು ಸುಲಿಗೆ ಮಾಡಿಕೊಂಡು ಯುದ್ಧದಲ್ಲಿ ಪಕ್ಕಾ ರೂಢಿ ಹಾಗೆ ಕೈಯಲ್ಲಿ ಒಂದು ಸಲ ಲಾಂಗಿಡಿದು ಒಬ್ಬ ಅಮಾಯಕನನ್ನು ಕತ್ತರಿಸಿದಾಗ ಅಲ್ಲಿ ನಿಂತ ಜನ ಹಳ್ಳಿ ರೋಡಿ ಹಾಗೆ, ಹಳ್ಳಿ ರೋಡಿಗೆ ಸಿಟಿ ರೋಡಿ ಹಾಗೆ, ಸಿಟಿ ರೋಡಿಗೆ ಸ್ಟೇಟ್ ರೋಡಿ ಹಾಗೆ ಒಬ್ಬ ದೊಡ್ಡ ಡಕಾಯತನಾಗಿ ಸಾಧ್ಯವೇ ಇಲ್ಲ. ಆದ್ರೆ ಅಂದು ಹಳ್ಳಿ ರೋಡಿ ಆಗುತ್ತಾಗಲೇ ಅಲ್ಲಿ ನಿಂತ ಜನ ಒಬ್ಬ ಅಮಾಯಕನನ್ನು ಕತ್ತರಿಸಿದಾಗ ಅಲ್ಲಿ ನಿಂತ ಜನ ರೋಡಿ ಹಾಗೆ ಒಂದೇ ಒಂದು ಸಾಕ್ಷಿ ಹೇಳಿದ್ರೆ ಇಂದು ಆ ಡಕಾಯತ ವ್ಯಕ್ತಿಗಳು ಹೊರ ಹೊಮ್ಮತ್ತಿರಲಿಲ್ಲ. ಹೀಗೆ ಎಲ್ಲರೂ ಎದುರು ಸುಮ್ಮನಾದ್ರೆ ಈ ಅಪರಾಧಿಗಳ ಸಂಖ್ಯೆ ದಿನ ದಿನಕ್ಕೆ ಹೆಚ್ಚಾಗುತ್ತದೆ. ಈ ಪ್ರಜಾಪ್ರಭುತ್ವಕ್ಕೆ ಬೆಲೆ ಸಿಗಬೇಕಾದ್ರೆ ಎಲ್ಲರೂ ಸ್ವಾರ್ಥದಿಂದ ನಡಿಬೇಕು. ನಿಜ ಸಾಗ್ರಿ, ಒಟ್ಟಿನಲ್ಲಿ ಹೇಳ್ಬೇಕಾದ್ರೆ ಈ ಸಮಾಜಕ್ಕೆ ನಿಮ್ಮಂತ ನಿಷ್ಠಾವಂತ ಅಧಿಕಾರಿಗಳು ಬೇಕೇ ಬೇಕು. ನನ್ನಿಂದ ನಿಮಗೆ ಏನೇ ಸಹಾಯ ಬೇಕಾದರೂ ಕೇಳಿ ಪಡೆಯಿರಿ. ಒಟ್ಟಿನಲ್ಲಿ ಇದಕ್ಕೊಂದು ಒಳ್ಳೆ ದಾರಿ ತೋರಿಸಿ. ಓಕೆ ಅಲ್ಲ, ನನಗೆ ಡ್ಯೂಟಿಗೆ ಹೊತ್ತಾಯ್ತು, ನಾಳೆಲ್ಲ ಬರ್ತೇನೆ. ಆಯ್ತು, ನಡಿಯಲ್ಪ ಹೋಗೋಣ. ಅಂತೂ ಈ ಧನರಾಜ ತನ್ನ ಪ್ರತಿಯೊಂದು ಕಾರ್ಯದಲ್ಲೂ ಜಯ ಗಳಿಸಿ ಕೋಟ್ಯಾಧೀಶನಾಗಿ ಬಿಟ್ಟ.
ಇನ್ನು ಮುಂದೆ ಅಜಯ್ ಮತ್ತು ವಿಜಯರಂತಹ ಕಚ್ಚಡ ಮಕ್ಕಳ ಆಟ ನನ್ನ ಎದುರಿಗೆ ನಡೆಯೋದಿಲ್ಲ. ಅಜಯ್, ಒಂದು ವೇಳೆ ನೀವು ನಿಮ್ಮ ಹಠ ಸಾಧಿಸಲು ಈ ಕಟ ಸರ್ಪವನ್ನು ತೊಳೆಯಲು ಹೊಂಚು ಹಾಕಿದರೆ ಹಾರಿ ಹೋಗುವುದು ಮಕ್ಕಳೇ ನಿಮ್ಮ ಪ್ರಾಣ ಪಕ್ಷಿ. ನಾನು ಧನರಾಜ್. ಏನು? ಆ ಇನ್ಸ್ಪೆಕ್ಟರ್ ಅಜಯ್ ನಮ್ಮ ರೌಡಿ ರಾಜನನ್ನು ಅರೆಸ್ಟ್ ಮಾಡಿದ್ದಾನಂತೆ. ಯಾಕೆ ಗೌಡ್ರಿ ಗಾಬರಿ ಆದಿರಿ? ಏನಾಯ್ತು? ಏನೆಂದು ಹೇಳಲಿ ಪೃಥ್ವಿ? ಆ ಬಡ ವಿಕಾರಿ ಅಜಯ್ ನಮ್ಮ ರೌಡಿ ರಾಜನನ್ನು ಅರೆಸ್ಟ್ ಮಾಡಿದ್ದಾನಂತೆ. ಮತ್ತೆ ಎಲ್ಲರೂ ಪೃಥ್ವಿ, ಆ ಬಡ ವಿಕಾರಿ ಮಕ್ಕಳು ಎಲ್ಲ ಸಕಲ ಕಾರ್ಯಗಳಿಗೂ ಅಡ್ಡಗೋಡೆಯಾಗಿ ನಿಲ್ಲುತ್ತಿದ್ದಾರೆ. ಇಷ್ಟೇ ತಾನೇ ಗೌಡ್ರಿ? ಇಷ್ಟು ಚಿಕ್ಕ ಚಿಕ್ಕ ವಿಷಯಗಳಿಗೆ ಯಾಕೆ ತಲೆ ಕಡಿಸ್ಕೊಳ್ತೀರಿ ಗೌಡ್ರಿ ನೀವು? ಪೃಥ್ವಿ, ನೀನು ತಿಳಿದುಕೊಂಡಿರುವ ಹಾಗೆ ಆ ವಿಜಯ್ ನಮ್ಮ ರೌಡಿ ರಾಜನನ್ನು ಅಷ್ಟು ಸುಲಭವಾಗಿ ರಿಲೀಸ್ ಮಾಡೋದಿಲ್ಲ. ಅಷ್ಟೇ ಅಲ್ಲ, ಹಣ ಎಂದರೆ ಹೆಣ ಕೂಡ ಬಾಯಿ ಬಿಡುವ ಈ ಕಾಲದಲ್ಲಿ ಹಣ ಎಂದರೆ ಮೂಗಿನ ಉಸಿರು ಕೂಡ ಬಿಡುವುದಿಲ್ಲ ಬಂಡ ಬಡ್ಡಿ ಮಗ ವಿಜಯ್. ಯಪ್ಪ ದನೇರ, ಒಟ್ಟ ನೀವು ಚೀರಾಕ್ ಹೋಗ್ಬೇಡ್ರಿ. ನಾನು ಅದೀನಿ. ಅವ್ರನ್ನ ಏನು ಮಾಡಬೇಕು ಏನು ಬಿಡ್ಬೇಕು ಅನ್ನೋದೆಲ್ಲ ಕೇಳ್ಕೊಂಬಂದಿನಿ ನಾನು. ಆ ಮಗ ಒಂದ ಮಾತಿನಾಗ ಹೂ ಅಂದ್ರ ಸರಿ, ಇಲ್ಲ ಅಂದ್ರ ಆ ಮಗನ ರುಂಡ ಕಡ್ದು ನಮ್ಮ ಹೊಲ್ದಾಗ ಊತಾಕ್ಬಿಡ್ತೀವಿ. ಹೌದು ಸೀತಾಪತಿ, ನೀನು ಹೇಳಿದ ಹಾಗೆ ಒಂದೇ ಮಾತಿಗೆ ಒಪ್ಪದಿದ್ದರೆ ನಾವು ಅವರ ಅತ್ತಿಗೆಯನ್ನು ಶೀಲ ಕೆಡಿಸಿ ಅವರ ಅಣ್ಣನನ್ನು ಮನಸ್ಸಿಗೆ ಬಂದಂತೆ ಕೊಚ್ಚಿ ಹಾಕಿ ಅವರ ಮನೆತನವನ್ನು ಸರ್ವನಾಶ ಮಾಡಿಬಿಡೋಣ. ಹೌದಪ್ಪ, ನಾನು ಅದನ್ನ ಅನ್ಬೇಕಂದೆ, ನೀನೇ ಹೇಳ್ಬಿಟ್ಟು ನೋಡು. ಅಂದಾಗ ಬುದ್ಧಿ ಬರ್ತೈತಿ ಆ ಹಲ್ಕ ನನ್ನ ಮಕ್ಕಳಿಗೆ. ಗೌಡ್ರಿ, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿರ್ರಿ, ನಾನು ಸ್ವಲ್ಪ ಡಿಐಜಿ ಹತ್ರ ಮಾತಾಡ್ಕೊಂಡು ಬರುತ್ತೇನೆ. ನಮಸ್ಕಾರ ಇನ್ಸ್ಪೆಕ್ಟರ್ ವಿಜಯ್ ಅವರಿಗೆ. ಓಹೋ, ನಮಸ್ಕಾರ. ತಾವು ಬಂದ ಕಾರಣ ಏನು? ನೋಡು ಇನ್ಸ್ಪೆಕ್ಟರ್, ನನಗೆ ಸುತ್ತಿ ಬಳಸಿ ಮಾತನಾಡುವುದು ಇಷ್ಟ ಇಲ್ಲ. ನೇರವಾಗಿ ವಿಷಯಕ್ಕೆ ಬಂದು ಬಿಡ್ತೇನೆ, ಕೇಳು. ಇನ್ಸ್ಪೆಕ್ಟರ್ ವಿಜಯ್, ನೀನೊಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ದಯವಿಟ್ಟು ನಮ್ಮ ವ್ಯವಹಾರದಲ್ಲಿ ನೀನು ತಲೆ ಹಾಕಬೇಡ. ಇದರಿಂದ ನಿನಗೇನು ಲಾಭ ಆಗುತ್ತಿಲ್ಲ. ಬೇಕಾದರೆ ನಿನಗೆ ಎಷ್ಟು ಹಣ ಬೇಕು ಕೇಳು, ಈಗಲೇ ಕೊಟ್ಟಿದ್ದೇನೆ. ಇಲ್ಲ ಹೋದರೆ ನಿನಗೆ ಪ್ರಮೋಷನ್ ಏನಾದರೂ ಬೇಕಾದ್ರೆ ಹೇಳೋ, ನಿಮ್ಮ
ನಿಮ್ಮ DIG ಹತ್ತಿರ ಮಾತನಾಡಿ ಈಗಲೇ ಪ್ರಮೋಷನ್ ರೆಡಿ ಮಾಡಿಸುತ್ತೇನೆ. ಓಕೆನಾ? ಏನ ರಾಜ, ಈ ನಿನ್ನ ಟೋಳಿ ಕಾಸಿಗೆ ಜೊಲ್ಲು ಸುರಿಸಿ ಸರ್ಕಾರಕ್ಕೆ ಮೋಸ ಮಾಡ್ತಾನೆ ಅಂತ ಹೇಳಿದ್ಯಾ? ನೋ, ನೋ. ಈ ಸರ್ಕಾರದ ಅನ್ನವನ್ನು ತಿರುವ ನಾನು ನನ್ನ ಉಸಿರಿನವರೆಗೂ ನಿಮ್ಮಂತ ರೇಡ್ಗಳ ಅಪ್ಪಲೆ ನಿಂತು ನಿಮ್ಮಂತವರಿಗೆ ಬುದ್ಧಿ ಕಲಿಸಿ ಈ ನ್ಯಾಯ ದೇವತೆಯ ಸೇವೆ ಮಾಡ್ತೇನೆ. ಜ್ಞಾನ ಬಿಟ್ಟುಕೊಂಡು ನೀನು ನ್ಯಾಯ ದೇವತೆ ಸೇವೆ ಮಾಡುತ್ತಿದ್ದರೆ ನಾನು ನಾಡು ತಾಯಿಯ ಸೇವೆ ಮಾಡುತ್ತಿದ್ದೇನೆ ಮಗನೇ, ಗೊತ್ತಾ? ಸಾಕಷ್ಟು ಫ್ಯಾಕ್ಟರಿಗಳನ್ನು ಕಟ್ಟಿಸಿ ಹಣ ಇಲ್ಲದವರಿಗೆ ಹಣ ಕೊಟ್ಟು, ಕೆಲಸ ಇಲ್ಲದವರಿಗೆ ಕೆಲಸ ಕೊಟ್ಟು, ಸಾಕಷ್ಟು ಶಾಲಾ ಕಾಲೇಜುಗಳನ್ನು ಕಟ್ಟಿಸಿ ಆ ಶಾರದಾ ದೇವಿಯ ಸೇವೆ ಮಾಡುತ್ತಿದ್ದೇನೆ. ಅಂದಾಗ ನನ್ನ ಸೇವೆ ಎದುರು ನಿನ್ನ ಕಾಕಿಯದೇನು ಮಹಾ ಕೆಲಸ? ಕೇವಲ ಬಾಯಾಲೋಟಕ್ಕೆ ವಿದ್ಯಾಮಂದಿರಗಳನ್ನು ಕಟ್ಟಿಸಿ ಸಾಕಷ್ಟು ಲಂಚವನ್ನು ತೆಗೆದುಕೊಂಡು ಕೇವಲ ಶ್ರೀಮಂತರ ಮಕ್ಕಳನ್ನು ಮಾತ್ರ ವಿದ್ಯಾಮಂದಿರದಲ್ಲಿ ಬಿಟ್ಟು ಬಡವರ ಮಕ್ಕಳನ್ನು ಅವರ ಕೊತ್ತಿಗೆ ಮೇಲೆ ಕೈ ಎಟ್ಟು ವರದಬ್ಬೆ ಮಲತಾಯ ತರ ಮಾಡುವ ನಿಮ್ಮಂತ ಕದಿಮರು ಶೂದ್ರವಾದ ಬಿಳಿ ಬಟ್ಟೆಯನ್ನು ಧರಿಸಿ ಈ ದೇಶದ ನಾಯಕರಂತ ಕರೆಸಿಕೊಂಡು ಈ ಬಡವರನ್ನ ಸ್ವಲ್ಪ ಆಗಿ ಕಚ್ಚುತ್ತಿದ್ದೀರಲ್ಲ, ಇದೇ ತಾನೇ ನೀವು ಮಾಡುತ್ತಿರುವ ನಾಡ ಸೇವೆ. ಅಲ್ಲಪ್ಪ ಇನ್ಸ್ಪೆಕ್ಟರ್ ಸಾಹೇಬ್ರ, ನೀವು ತಪ್ಪು ಮಾತಾಡಕತ್ತಿ ನೋಡಪ್ಪ, ತಿಳ್ಕೊಂಡೇನಿ ಇದ್ರ ಮಾತಿನ ಬಗ್ಗೆ ನೀನು. ಅಲ್ಲಪ್ಪ ನಮ್ಮ ದೊನೆಯವ್ರು ಏನಂತ ತಿಳ್ಕೊಂಡೆಪ್ಪ ನೀನು? ಸೋತ್ತು 7 ಅಲ್ಲಿಗೆ ಬೇಕಾದಪ್ಪ ಅವರು. ಹೊಚ್ಚು ಬಾಯಿ ಮಗನೇ, ನಿನಗೇನು ಗೊತ್ತಿ ರಾಜಕೀಯ ಬಗ್ಗೆ? ಇವನ ಹಿಂದೆ ಬಾಲ ಅಲ್ಲಾಡಿಸುತ್ತ ತಿರುಗೋ ನಾಯಿ ನೀನು ನನಗೆ ಮಾಡಿರ್ತೀಯ ನನ್ನ ಮಗನೇ. ಇನ್ನೊಂದು ಮಾತು ಹೇಳ್ತೀನಿ ಕೇಳು. ನಿನಗೆಷ್ಟು ಹಣ ಬೇಕು ಕೇಳು, ಈಗಲೇ ನಿನ್ನ ಮುಖದ ಮೇಲೆ ಬಿಸಾಕಿರ್ತೀನಿ. ಮೊದಲು ನಮ್ಮ ರೌಡಿ ರಾಜನನ್ನು ಈಗಲೇ ರಿಲೀಸ್ ಮಾಡಿಬಿಡು. ಏನ ರಾಜ, ನಿನ್ನ ಹತ್ತಿರ ಎಂಜಲ ತಂದ ಸುಲಭವಾಗಿ ಇವನನ್ನು ರಿಲೀಸ್ ಮಾಡ್ತೇನೆ ಅಂದುಕೊಂಡಿದ್ಯಾ? ಅದು ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಇನ್ಸ್ಪೆಕ್ಟರ್, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತನಾಡು ಮಗನೇ. ನನ್ನನ್ನು ನಿನ್ನ ಹಾಗೆ ಎಂದು ಸಾಮಾನ್ಯ ಎಂದು ತಿಳಿದುಕೊಂಡಿರುವೆಯಾ? ಈ ತಾಲೂಕಿನ MLA ನಾನು. ಮನಸ್ಸು ಮಾಡಿದರೆ ಇನ್ನು ಮುಂದೆ ಇಲ್ಲಿ ನಮ್ಮದೇ ಆಡಳಿತ, ನಮ್ಮದೇ ಸರ್ಕಾರ. ನಿನ್ನಂತ ಕದ್ರಿ ನಾಯಿಗಳಿಂದಲೇ ಇಲ್ಲ ಅಂತ ಸಾಮ್ರಾಜ್ಯ ಸೃಷ್ಟಿಯಾಗಿರುವುದು. ನಿನ್ನಂತ ಕದ್ರಿ ನಾಯಿಗಳನ್ನು ಒತ್ತೊಳಗೆ ಹಾಕಿದ್ರೆ ಈ ಲಂಚ ಇರುವುದಿಲ್ಲ, ಭ್ರಷ್ಟಾಚಾರವೂ ನಡೆಯುವುದಿಲ್ಲ. ಎಸ್ ಇನ್ಸ್ಪೆಕ್ಟರ್, ಎಸ್. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತನಾಡು. ನನ್ನನ್ನು ನಿನ್ನ ಹಾಗೆ ಎಂದು ಸಾಮಾನ್ಯ ಅಂತ ತಿಳಿದುಕೊಂಡಿರುವ ಯಾವ ಮಗನೇ? ಈ ತಾಲೂಕಿನ MLA ನಾನು. ಇನ್ನು ಮುಂದೆ ಇಲ್ಲಿ ನಮ್ಮದೇ ಆಡಳಿತ, ನಮ್ಮದೇ ಸರ್ಕಾರ. ನೀವೇನು ಮಾಡೋದಿಲ್ಲ ಆಡಳಿತ. ಈ ಜನರ ಮುಂದೆ ತಲೆಬಾಗಿ ನಿಂತು ಆರಿಸಿ ಬರ್ತೀರಾ, ಅವರ ಕೈಗೆ ಚಂಬು ಕೊಟ್ಟು ಮನೆ ಕಾರು ಆಸ್ತಿ ಮಾಡಿಕೊಂಡು ಮಜಾ ಮಾಡಿ ತಿಂದು ತೆಗತೀರ. ನಿಮ್ಮಂತ ಕದಿರಗಳು ರಾಜಕೀಯಕ್ಕೆ ಬರುವುದು ಈ ಜನರ ಆಸೆ ಈಡೇರಿಸೋದಕ್ಕಲ್ಲ, ಖಾಲಿಯಾಗಿರೋ ನಿಮ್ಮ ಜೀವನ ತುಂಬಿಸಿಕೊಳ್ಳೋದಕ್ಕೆ. ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ನಿಮ್ಮಂತೆ ಮಾಡಿಕೊಂಡು ದರ್ಬಾರ್ ನಡೆಸುತ್ತೀರ. ಆ ಕೆಲಸ ಈ ಕೆಲಸ ಅಂತ ಸುಳ್ಳು ಹೇಳಿ ದೇಶದಿಂದ ಸಾಲ ಪಡೆದು ಏನು ಮಾಡದೆ ಮೋಸ ಮಾಡಿಕೊಂಡು ಎಂದು ತೆಗಿ ಬಿಡ್ತೀರ. ಆಗ ಈ ಬಡವರ ಕೂಗು ಯಾವ MLA ಗೋ ಮಂತ್ರಿಗೋ ಕೇಸಲ್ಲ. ಇಲೆಕ್ಷನ್ ಬಂದ ತಕ್ಷಣ ಆ ಸರ್ಕಾರ ಹಾಗೆ ಈ ಸರ್ಕಾರ ಹೇಗೆ ಅಂತ ಹೇಳಿ ಈ ನಮ್ಮ ಸರ್ಕಾರ ಮಾತ್ರ ಹಂಗಲ್ಲ, ಬಡವರ ಬದುಕುವೆ ನಮ್ಮ ಬದುಕು ಅಂತ ಹೇಳಿ ಈ ಜನರಿಂದ ಓಟ್ ಹಾಕಿಸಿಕೊಂಡು ಆರಿಸಿ ಬರ್ತೀರ. ಇದೇ ತಾನೇ ನೀವು ಮಾಡುತ್ತಿರುವ ರಾಜಕೀಯ ಕುತಂತ್ರ. ಎಸ್ ಇನ್ಸ್ಪೆಕ್ಟರ್, ಎಸ್. ಇದೇ ರಾಜಕೀಯ. ಈಗಿನ ಕಾಲದ ಯಾವ ಮಂತ್ರಿ MLA ಕಾಣುತ್ತಾನೆ ನೆಟ್ಟಗೆ ನಿಷ್ಠೆಯಿಂದ ವರ್ತಿಸುತ್ತಾರೆ? ಯಾರೂ ಇಲ್ಲ. ಅವರೇ ಹಳ್ಳಿಯಿಂದ ದಿಲ್ಲಿಯವರೆಗೂ ಬರೀ ಲಂಚ 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 ಅನ್ನೋದು ಕಾಮನ್ ಆಗಿ ಬಿಟ್ಟಿದೆ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ಭಾವತಿ
ಭಿಕ್ಷಾಂದೇಹಿ ಅಂತ ನಿಮ್ಮ ಮನೆ ಬಾಗಿಲಿಗೆ ಬರ್ತೀವಿ. ತಿನ್ನಾಕ ಕೂಳಿಲ್ಲ ಅಂತಲ್ಲ, ನೀವು ಹೊತ್ತ ಒಂದೇ ಒಂದು ಓಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೀವಿ, ಇಲ್ಲ ಸಲ್ಲದ ಕತೆ ಕಟ್ತೀವಿ, ತಿನ್ನಕ್ ಕಂಡ ಕೊಡ್ತೀವಿ, ಕುಡಿಯಕ್ಕೆ ಹಂಡ ಕೊಡ್ತೀವಿ. ಅಷ್ಟೇ ಯಾಕಪ್ಪ, ಮಕ್ಕಳು ಮಲ್ಕೊಳಕ ಹೆಣ್ಣು ಕೊಡ್ತೀವಿ. ಹೆಂಗರ ಮನೆ ಹೋಟ್ ಕಿತ್ಕೋತೀವಿ. ಆಮೇಲೆ ಆರಿಸಿ ಬಂದ ನಂತರ ಒಂದಲ್ಲ ಎರಡಲ್ಲ 5 ವರ್ಷ ಗುಮ್ಮಿಸ್ಕೊಳಕ್ಕಾಗಲ್ಲ. ಇದು ನಮ್ಮಂತ ರಾಜಕೀಯ ನಾಯಕರು ಹಾಕೋ ಲೆಕ್ಕಾಚಾರ. ನಿಮ್ಗೆ ಅರ್ಥ ಆಗಲ್ಲ. ಅರ್ಥ ಆದ್ರೂ ಪಕ್ಕದಲ್ಲಿರೋಣದವನು ಹೇಳಲ್ಲ, ಹೇಳಿದ್ರು ತಿಳ್ಕೊಳ್ಳೋ ವ್ಯವಧಾನ ಅವನಿಗಿರಲ್ಲ. ಯಾಕಂದ್ರ ಎಲ್ಲರೂ ಬಿಸಿ. ನಮ್ಮ ಸಬರಿನ ನಮ್ಗೆ ಹೆಚ್ಚಾಗೈತಿ ಅಂದ್ಮೇಲೆ ಊರಿಂದ ಯಾವಾಗ ತೊಳೆಯೋಣ್ರಪ್ಪ. ನೀವು ಬದಲಾಗಲ್ಲ, ಬದಲಾಗೋದಕ್ಕೆ ನಮ್ಮಂತವ್ರು ಇಲ್ಲ, ಬಿಡೋದಕ್ಕೆ ಚಾನ್ಸೂ ಇಲ್ಲ. ಆಫ್ಟರ್ ಆಲ್ ಒಬ್ಬ ಪಾನ್ ಶಾಪ್ ಅಂಗಡಿ ಹಾಕಿದವನು ಬೆಳಗಾಗೋದ್ರೊಳಗೆ 100 ಇದ್ದಿದ್ದು 200 ಹೋಗ್ಬೇಕಂತ ಆಸೆ ಪಡ್ತಾನ. ಇದೇ ನಿಮ್ಮ ಮುಸುಡಿಗಳನ್ನ ನಂಬಿಕೊಂಡು ಚುನಾವಣೆಯಲ್ಲಿ 500,000 ಹೊಡೆದಿದ್ದೀನಲ್ಲ, ಹೆಂಗ ತೆಗಿಬೇಕಪ್ಪ, ಹೆಂಗ್ ತೆಗಿಬೇಕು? ಭೂಮಿಗೆ ಬೀಜ ಗೊತ್ತಿರೋ ರೈತ ಆಫ್ಟರ್ ಆಲ್ ಒಂದು ತೆನೆಗೆ ಆಸೆ ಪಡ್ತಾನೆ. ನಾವು ಆಸೆ ಪಡೋಕ್ಕಪ್ಪ, ದಟ್ ಈಸ್ ಮೈ ಓನ್ ಬಿಸ್ನೆಸ್. ಬಂಡವಾಳ ಹಾಕಿದೀವಿ ಅಂದ್ಮೇಲೆ ಬಂಡವಾಳ ತೆಗಿಬೇಕು, ತಕ್ಕೊತಿದೀವಿ ಅಷ್ಟ. ಸರ್ಕಾರಿ ಸಾಲಿ ಮಾಡ್ಕೊಡ್ರಿ, ಸರ್ಕಾರಿ ದವಾಖಾನಿ ಮಾಡ್ಕೊಡ್ರಿ, ರಸ್ತಾ ಮಾಡ್ಕೊಡ್ರಿ ಅಂತ ಹೆಂದ ಬಿದ್ರ ದೊಡ್ಡ ನಿಮ್ಮಪ್ಪ ಬಿಡ್ತಾನ. ನೀವು ಬದಲಾಗಲ್ಲ, ಬದಲಾಗೋದಕ್ಕೆ ನಮ್ಮಂತವ್ರು ಬಿಡಂಗಿಲ್ಲ, ಬಿಡೋದಕ್ಕೆ ಚಾನ್ಸು ಇಲ್ಲ. ಏನ್ ಮಾಡೋದು ಇನ್ಸ್ಪೆಕ್ಟರ್? ನಾ ಮಾತಾಡೋದು ಸ್ವಲ್ಪ ಬಿರುಸ್ ಅನಿಸ್ತೈತಿ, ಆದ್ರೆ ಯಾವತ್ತಿದ್ರು ಅದು ಕರ್ರೆನ ಇರ್ತೈತೆ. ಇರಾಕಬೇಕ ಅಂದಾಗ ನಿಮ್ಮಂತ ಕಾಕಿಗಳಿಗೆ ಏನ ಅರ್ಥ ಆಗತ್ತ? ನಮ್ಮಂತ ರಾಜಕೀಯ ತಂತ್ರ ಕುತಂತ್ರ ಎಲ್ಲ ರಾಜಕೀಯ ವ್ಯಕ್ತಿಗಳು ನಿನ್ನಾಗೆ ಇರುವುದಿಲ್ಲ. ಎಷ್ಟೋ ಮಂತ್ರಿಗಳು ದೇಶ ಸೇವೆ, ಜನಾರ್ದನ ಸೇವೆ ಅಂತ ನಿಷ್ಠೆಯಿಂದ ದುಡಿತಾರೆ. ನಿಮ್ಮಂತ ಬಾಂಡ ಸುಳ್ಳೆ ಮಕ್ಕಳೆಲ್ಲ ಹಚ್ಚಕ್ಕಾಗಿ ಗಜ್ಜೆ ನಿಷ್ಠೆಯಿಂದ ದುಡಿಯೋರಿಗೂ ಕೆಟ್ಟ ಹೆಸರು ಬಂದಿರೋದು. ಏನ ರಜ, ಒಂದು ಮಾತು ಮಾತ್ರ ಬಿಟ್ಟುಕೋ. ಪಿ ಫಾರ್ ಪೊಲೈಟ್ನೆಸ್, ಓ ಫಾರ್ ಒಬಿಡಿಯನ್ಸ್, ಎಲ್ ಫಾರ್ ಲಿಬರಲಿಟಿ, ಐ ಫಾರ್ ಇಂಟೆಗ್ರಿಟಿ, C for courage, E for efficiency, that is police. ಆಶ ಇರೋ 3 ಸಿಂಹಗಳು ನೀತಿಗೆ, ನ್ಯಾಯಕ್ಕೆ, ಧರ್ಮಕ್ಕೆ ಪ್ರತಿರೂಪ ಆಗಿದ್ರೆ, ಕಾಂದೆ ಇರೋ 4ನೇ ಸಿಂಹನೇ ಈ ಪೊಲೀಸ್. ಲಕ್ಷ ಕೊಡಲು ನೀನೇನು ದಾನಶೂರ ಕರ್ನಲ? ಚಿಕ್ಕ ವಯಸ್ಸಿನಿಂದ ಬಯಸಿದ ತಂದೆನ, ಇಲ್ಲ ತಿಂಗಳ ಸ್ಯಾಲ್ರಿ ಕೊಡ ಸ್ಟೇಟ್ ಗೌರ್ಮೆಂಟ್, ಇಲ್ಲ ಸ್ಯಾಲ್ರಿ ಕೊಡ. ನಾನು ಹಾಕಿರೋದು ಲಂಚದಾಸೆಗೆ ಪಕ್ಷ ಬದಲಿಸೋ ಕಾವಿನಲ್ಲ, ಮಂಚದಾಸೆಗೆ ಆಶೀರ್ವಾದ ಮಾಡೋ ಕಾವಿನಲ್ಲ. ಲಂಚ ಮಂಚ ಲಕ್ಷಗಳಿಗೆ ಎಂಚೆಂಚಲ್ಲ ಕಾಕೆ ಈ ಕದಲ್ ಕಾಕೆ 100 ತಪ್ಪು ಮಾಡೋ ತನಕ ಸಹಿಸ್ಕೊಳ್ಳಕ್ಕೆ ನಾನೇನು ಶ್ರೀಕೃಷ್ಣ ಅಲ್ಲ. ಇನ್ಸ್ಪೆಕ್ಟರ್ ವಿಜಯ್, ಐ ಆಮ್ ಅ ಬ್ಯಾಡ್ ಪೊಲೀಸ್ ಆಫೀಸರ್. ಏನ ರಜ, ಈ ನಿನ್ನ ಕಾಲಿಗೆ 5 ವರ್ಷ ಆಯ್ತಾದ್ರೆ ಈ ನನ್ನ ಕಾಕಿಗೆ 50 ವರ್ಷ ಆಯ್ತು. ಇನ್ಸ್ಪೆಕ್ಟರ್, ನೀನು ಕೆಣಕಿರುವುದು ಈ ಸಾಹಸ ಸಿಂಹ ಧನರಾಜನನ್ನು. ಒಂದು ವೇಳೆ ನೀನು ನಮ್ಮ ರೌಡಿ ರಾಜನನ್ನು ಈಗಲೇ ರಿಲೀಸ್ ಮಾಡದಿದ್ದರೆ ನಿನ್ನ ದುರ್ಮರಣ ಈ ಸಾಹಸ ಸಿಂಹ ಧನರಾಜನ ಕೈಯಲ್ಲಿ. ನಾನಿರುವವರೆಗೂ ಇವನನ್ನು ಬಿಡುಗಡೆ ಮಾಡುವುದಿಲ್ಲ. ಅದೇನು ಕಿಸಿದೆ ಕಿಸಿ ನಾನು ನೋಡುತ್ತೇನೆ. ವಿಜಯ್,
ಇನ್ಸ್ಪೆಕ್ಟರ್ ವಿಜಯನು ಈ ಕಾಕಿ ಬೋರ್ಡ್ ತೋರಿಸಬೇಕಾಗುತ್ತದೆ. ಎಚ್ಚರ. ವಿಜಯ್, ಈ ಧನರಾಜ್ ಯಾವಾಗಲೂ ಬ್ರಹ್ಮನಿಗಿಂತಲೂ ಒಳ್ಳೆಯವನು. ಇನ್ನು ಕೇಳಿತನದ ವಿಷಯಕ್ಕೆ ಬಂದರೆ ಆ ರಾವಣನಿಗಿಂತಲೂ ಕೆಟ್ಟವನು. ವಿಜಯ್, ನಾನು ಮನಸ್ಸು ಮಾಡಿದರೆ ನಿನ್ನ ಮೈ ಮೇಲೆ ಈ ಕಾಕಿ ಬಟ್ಟೆಯೇ ಇಲ್ಲದಾಗಿ ಮಾಡಿಬಿಡುತ್ತೇನೆ. ಎಚ್ಚರ ಮಗನೇ. ವೇದರಾಜ, ನೀ ಮರ್ಯಾದೆಯಿಂದ ಹೊರಟು ಹೋಗು. ಎಲ್ಲವಾದರೆ ನಿನ್ನನ್ನೇ ಒತ್ತೊಳಗೆ ಹಾಕಬೇಕಾಗುತ್ತದೆ. ಹೇ ಇನ್ಸ್ಪೆಕ್ಟರ್ ವಿಜಯ್, ನಿಲ್ಲಿಸಿ ನಿನ್ನ ಹಾರಾಟವನ್ನು. ಹಾ, ತೆಗೆದುಕೋ. ಡಿಐಜಿಯಿಂದ ಬಿಡುಗಡೆ ಪತ್ರವನ್ನು ತಂದಿರುವೆ. ಬಿಡುಗಡೆ ಮಾಡುವವನನ್ನು. ತಂದಿರ್ಬೋದು ಪೃಥ್ವಿರಾಜ. ಅವನ ಕೈಗೆ ತುಂಬಾ ಹಣ ಕೊಟ್ಟು ತಂದಿರ್ಬೋದು ಈ ಬಿಡುಗಡೆ ಪತ್ರ. ಹೇ ಇನ್ಸ್ಪೆಕ್ಟರ್ ವಿಜಯ್, ನಿನಗೆಲ್ಲ ಅದು ಹಾಕ್ಬೇಕು. ಸುಮ್ಮನೆ ಬೇಗನೆ ಬಿಡುಗಡೆ ಮಾಡಿ ಕೊಡಿಸವನನ್ನು. ಬಿಸಿ ರಿಲೀಸ್ ಮಾಡೋ ಅವನನ್ನು. ವೇದರಾಜ, ಇದೊಂದು ಸಾರಿ ನಿನ್ನನ್ನು ಬಿಟ್ಟಿದ್ದೇನೆ. ಇನ್ನೊಂದು ಸಾರಿ ಏನಾದರೂ ಆದ್ರೆ ಸಸ್ಪೆಂಡ್ ಆದ್ರೆ ನಿನ್ನನ್ನು ಮಾತ್ರ ಬಿಡೋದಿಲ್ಲ. ಇನ್ನು ಮುಂದೆ ನಮ್ಮನ್ನು ಹೇಗೆ ಒಳಗಾಕುತ್ತೀಯ ನಾನು ನೋಡೇ ಬಿಡುತ್ತೇನೆ. ಯಪ್ಪ ದರೇರ, ಅವನ ನೋಡಿ ಏನು ಮಾತು ಬರ್ರಿ. ಅವನ ಮಾಡಿದ್ರೆ ನಮ್ಮ ಮನೆ ಪೇಂಟ್ ಹಚ್ಚ ಕೆಲಸ ಬರ್ರಿ, ನಾವು ಹೋಗ್ ಬರ್ರಿ ಅಪ್ಪ. ಸರ್, ನ್ಯಾಯದಿಂದ ದುಡಿಯೋರಿಗೆ ಈಗ ಬೆಲೆ ಇಲ್ಲ. ಇಂಥ ಬೋಳಿ ಮಕ್ಕಳನ್ನು ಒಳಗೆ ಹಾಕುವವರಿಗೆ ರಾಮರಾಜ್ಯವನ್ನು ಕಟ್ಟಲು ಸಾಧ್ಯವಿಲ್ಲ. ಏನು ಮಾಡುದು ಬಿಸಿ? ದೊಡ್ಡ ದೊಡ್ಡ ಅಧಿಕಾರಿಗಳು ಈ ಲಂಚಕ್ಕಾಗಿ ನಮ್ಮ ದೇಶವನ್ನೇ ಹರಾಜಾಗ್ಲಿ ಕೊಟ್ಟಿದ್ದಾರೆ. ಅಂತವರನ್ನು ನಾಶ ಮಾಡುವವರಿಗೂ ಇರುವುದು ನಮ್ಮ ದೇಶ. ಸರ್, ಇಂಥ ಬೋಳಿ ಮಕ್ಕಳನ್ನು ಹಾಗೆ ಸುಮ್ಮನೆ ಬಿಡಬಾರದು. ಚೆನ್ನಾಗಿ ಒಂದು ಬುದ್ಧಿ ಕಲಿಸಬೇಕು. ಅಂದಾಗ ಮಾತ್ರ ಬುದ್ಧಿ ಬರುತ್ತದೆ. ಹೌದು, ಅಂತವರಿಗೆ ಹಾಗೆ ಮಾಡ್ಬೇಕು. ಹಾ ಬಿಸಿ, ನಾನು ಸ್ವಲ್ಪ ಡಿಎಜ್ ಹತ್ರ ಹೋಗಿ ಬರ್ತೇನೆ. ಆಯ್ತು, ಬನ್ನಿ ಬಾಸ್. ಗುಡಿ ಮೇಲೆ ಗೋಪುರ ಹೊಳದಂಗೆ ಯಾರಿಗ್ ಬೇಕ್ರಿ? 5 ರೂಪಾಯಿ ಒಂದೇ ಡಜನ್. ಯಾರಿಗ್ ಬೇಕ್ರಿ? ಬಡ ಬಡ ಬರ್ರಿ, ದಡ ದಡ ಒಯ್ರಿ. ಯಾರಿಗ್ ಬೇಕ್ರಿ? ಬರ್ರಿ 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 ಬರ್ರಿ.
ಏನ್ ಹುಡುಗ್ಯಾರ್ರಿ ಒಳಗ್ ಕರೀತಾರ ಏನ್ ಮಾಡ್ತಾರ ಬಿಡ್ತಾರ ಒಂದು ಗೊತ್ತಿಲ್ಲ ನಮ್ಮನ್ನ ಏ ಯಾಕೆ ಪೊಲೀಸಪ್ಪ ರೋಡ್ ಮೇಲೆ ನಿಂತು ಒಂದು ಹೆಂಗಾರ ಮಾತಾಡಕತ್ತಿಯಲ್ಲ ಯಾಕೆ ಹೆಂಗೈತಿ ಮೈಗೆ ಅಂದ್ರಲ್ಲಿ ಹುಡುಗಿ ನಿಂದು ಮೆಲ್ಲಕ್ಕ ಎತ್ತಬೇಕಂತೈತಿ ನೋಡ ನಮಗ ಏ ಯಾಕೆ ಬಾಳ ಮಾತಾಡಕತ್ತಿಯಲ್ಲ ಒಳ್ಳೆ ಒಂದು ಹಲ ಉದ್ರಂಗ ಏನ್ ಕೊಡ್ಬೇಕಂತ ಮಾಡಿಲಿ ಹುಡುಗಿ ಇಲ್ಲೇ ಬಾಳ ಮಂದಿ ಕುಂತಾರ ಒಟ್ಟ ಕೊಡಕ್ ಹೋಗ್ಬೇಡಿಲ್ಲ ಏನಿಲ್ಲ ಮಂದಿ ಸಜ್ಜಿಲ್ಲ ನಮ್ಮ ಹತ್ತಿರ ಸಜ್ಜಿಲ್ಲ ಕೆರೆ ಹೊಲ್ದಾಗ ಹೋಗ್ಬಾ ಅಲ್ಲೇ ಕೊಡ್ತೀವಿ ಇನ್ನ ಮಾವುಗಳು ಸಜ್ಜಿಲ್ಲ ಅನ್ನ ಹತ್ತಿರ ತಗೊಂಡು ಏನು ಮಾಡಲಿ ಅಲ್ಲ ಇಲ್ಲಿ ಏನೇ ಇಲ್ಲ ಬಾಳೆಹಣ್ಣು ಕೊಡ್ತೇನೆ ಬಾಳೆಹಣ್ಣು ಅಂದೆ ಅಲ್ಲೇ ನಾ ಎಲ್ಲಿ ಗದ್ದೆ ಕರಿತಾವ ಅಂತ ನಾ ಮಾಡಿದ್ದೆ ಹೋಗ್ಲಿ ಬಿಡು ಬಾಳೆಹಣ್ಣು ಹೆಂಗ್ ಕೊಡ್ತಿ ಎಲ್ಲಿ ಕೊಡ್ಬೇಕಂತ ಮಾಡಿ ಹುಡುಗಿ ಕಿಪ್ಪಿ ಕೀರ್ತಿ ಇಲ್ರಿ ಇಲ್ಲೇ ಕೊಡ್ಬೇಕಂತ ಮಾಡಿನಿ ಏ ಪೊಲೀಸ್ ಸುಮ್ನೆ ನಂದು ನಿಂದು ವ್ಯವಹಾರ ಬಗೆಹರಂಗಿಲ್ಲ ಇಲ್ಲಿಂದ ನರಪಡ ನೀನು ಹುಡುಗಿ ಸಿಕ್ಕವ್ರಿಗೆ ಈ ತರ ಬಾಳೆಹಣ್ಣು ಸಿಪ್ಪಿ ಕೊಟ್ರ ಮೇಲಿನ ಸಿಪ್ಪಿ ಸುಳದ ತಿಂತು ಬಿಡ್ತಾರ ನಮ್ಮ ತಲಾಟಿ ಮಾವನಂತಾರ ಎಂತ ಹುಡುಗಿ ಸಿಕ್ಕಳ ಅಂತ ಹೇಳಿ ಜಪ ಮಾಡ್ಕೊಂತ ಕುಂತಿದ್ದು ನಾನು ಹಂಗ ಕೊಡ್ತೇನೆ ಬಾಯ್ ಅಲ್ಲ ಹಂಗ ಯಾಕೆ ಕೊಡ್ಲಿ ನಿನಗ ಸಗಿ ನಂದು ನಿಮ್ದು ರೇಟ್ ಬಗೆಹರಂಗಿಲ್ಲ ನಡೆಯತ್ತ ಹಂಗಲ್ಲ ಕಾಕಿ ಬಾಳೆಹಣ್ಣು ಕೊಡ್ಲಿನ ಅದ ಬಾಳೆಹಣ್ಣು ಎಲ್ಲಿ ಕೊಡ್ಬೇಕಂತ ಮಾಡಿ ಎಲ್ಲಿ ಹೆಂಗ್ ಕೊಡ್ಬೇಕಂತ ಮಾಡಿ ಏ ಹಂಗ ಕೊಡ್ತೀನಿ ನಿನ್ನ ಕೆನ್ನಿಗೆ ಹೇಟ್ ಹೋಗ ಮಂಡ ಪೊಲೀಸ ಹೋಗ ನನ್ನ ರೇಟ್ ಬಾಳ ಹೆಚ್ಚೈತಿ ಏ ಹುಡುಗಿ ಸಿಕ್ಕವ್ರಿಗೆ ನೀನ್ ಸಿಕ್ಕವ್ರಿಗೆ ಕೈ ಕೊಟ್ರ ಮೇಲಿನ ಸಿಪ್ಪಿ ಸುಲದ ತಿಂದು ಬಿಡ್ತಾರ ನಮ್ಮ ತಲಾಟಿ ಕನಕಪ್ಪ ಮಾವನ ಅಂತಾರ ಎಂತ ಹುಡುಗಿ ಸಿಕ್ಕಾಳ ಅಂತ ಹೇಳಿ ಜಪ ಮಾಡ್ಕೊಂತ ಕುಂತಿದ್ದೆ ಅಲ್ಲ ನಮ್ಮಪ್ಪ ನೋಡಿದ್ರೆ ನನಗೆ ಮದ್ವಿ ಮಾಡವಲ್ಲ ನನ್ನ ಮದ್ವಿ ಆಗೋ ರಾಜಕುಮಾರ ಎಲ್ಲಿದ್ದಾನು ಏನ್ ಮಾಡಕ್ಕಿದ್ದಾನು ಇಲ್ಲೇ ಇದ್ದೀನಿ ನಿನ್ನ ಪ್ರೀತಿಸಿದ ಪ್ರಿಯತಮ ಫೋಟೋಗ್ರಾಫರ್ ಸಂಜ್ಞಾ ಬಂದ್ಯಾ ಮಾಡ ಬಾಯ್ಕಿಸ್ಕೊಂಡು ಮುಖ ನೋಡಿದ್ರ ಸತ್ 3 ದಿನದ ಮುಂಗ್ಲಿ ಮುಖ ಆಗೈತಿ ಹುಡುಗಿದ ನಮ್ಮ ಹುಡುಗಿ ಕೈ ಹಿಡಿಯೋ ತಾಕತ್ತೈತನ್ಲೇ ನಿನಗ ನೀವು ಅಂದ್ರ ನೋಡು ಆಮೇಲೆ ಸಂಗೋ ಮಾವನ ಪವರ್ ಅಷ್ಟೈತಿ ನಿನ್ನ ಬ್ಯಾಟ್ರಿ ಚಾರ್ಜಿಂಗ್ ನನ್ನ ಕೈ ಹಿಡಿದಿಂದ ಗೊತ್ತಾಕೈತಿ ನನ್ನ ಪವರಿಂಗ್ ಇದು ಎಲ್ಲ ಯಾರಿಗೆ ನೀನು ವಾರ್ನಿಂಗ್ ಇವಾಗ ಹೇಳಿದಲ್ಲಿ ಹುಡುಗಿ ಅವನಿಗೆ ಪವರಿಂಗ್ ನಾ ಮಾಡಿಲಿದಕ್ಕೆ ಈಗ ಕೋಚಿಂಗ್ ಹಂಗಾದ್ರ ನಾ ಕರ್ಕೊಂಡು ಹೋಗಿ ಬಿಡಪ್ಪ ನಾ 3 ಕಡೆ ಬಸ್ ಸ್ಟ್ಯಾಂಡ್ ಕಡೆ ವಾಕಿಂಗ್ ನಂದೊಂದು ಪ್ರಶ್ನೆ ಈಗ ಅದಕ್ಕೆ ಉತ್ತರ ಕೊಡ್ತೀರಿ ಒಂದ್ಯಾಕ ಹತ್ತಕ್ಕೆ ನಿನ್ನ ಮಾತು ಮುಗಿದ್ರೊಳಗ ಹೇಳ್ತೀನಿ ಹತ್ಯಾಕ 20 ಯಾಕ ಸಂಗಿ ತಪ್ಪದೆ ಹೇಳ್ತೀನಿ ಹೇಳಿ ಹಂಗಂದ್ರ ಕೈ ಕತನ ಹೂ ಜತನ ಹೈ ಇದರ ಅರ್ಥ ಏನು ಇದು ಯಾ ದೊಡ್ಡ ಪ್ರಶ್ನೆ ಬಿಡ ನಾನೇ ಹೇಳ್ತೀನಿ ನೋಡು ಜಾಲಿ ಕಂಟಿ ಅಲ್ಲನ ಯಾಕೆ ಅಲ್ಲ ತಪ್ಪೈತಿ ಯಾವಾಗ ನೋಡಿದ್ರು ಜಾಲಿ ಗಂಟೆ ಅಂತಿರ್ತಿ ಅಲ್ಲೇ ಮಗನ ಇವಾಗ ಸಂಗಿ ನಾ ಹೇಳ್ತೀನಿ ಕೇಳ ತೆಂಗಿನ ಮರ ಅಲ್ಲೇನ ಹಾಗೆ ಇದು ಅಲ್ಲ ತಪ್ಪೈತಿ ಮತ್ತೆ ಹುಡುಗಿ ಇದ್ರ ಉತ್ತರ ನಾ ಹೇಳಿ ಇಬ್ರು ಸೋತ್ರಿಲ್ಲ ಹಂಗಂದ್ರ ಸೋತಂಗ ಅಂತ ತಿಳ್ಕೊಂಡು ಹೇಳ್ಬಿಡಲಿ ಹುಡುಗಿ ಸುಮ್ನ ಹೇಳ್ತೀನಿ ನೋಡ್ರಿ ಕೇಳ್ರಿ ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ ನಮ್ ತಿಳುವಳಿಕೆ ಕಡಿಮೆ ಇರುತ್ತ ಬಿಡಿಸಿ ಹೇಳ ಒಂದ್ ಸ್ವಲ್ಪ ಹಾಗೆಲ್ಲ ಗಜಮ ಗಿಜಮ ಎಲ್ಲ ಮಾತಾಡಿದ್ರಿ ಗಜಮಾದ್ರಾಗ ಫಸ್ಟ್ ಅದ್ರಿ ಅದ್ರ ಒಣಗಿದ ಮಾಯನ ಗಟ್ಟಾಗಿ ಕಾಯಕತ್ತನ ಅಂತಂದ್ರ ಹಿಪ್ಪಿ ಕಟಿಂಗ್ ಅಂತ ಅದೇನಂತ ನಮಗ ಒಟ್ಟು ಬಿಡಿಸಿ ಹೇಳಲ್ಲ ಮತ್ತ ಅದನ್ನ ಹೇಳಕತ್ತೀನಿ ತಡಿ ಕಾಕ ಕ್ಯಾಕತ್ತನ ಅಂದ್ರ ಹಿಪ್ಪಿ ಕಟಿಂಗ್ ಅಂತ ಇನ್ನು ಕಾಯಿ ಬಾಳ ಇರ್ತಾವ ಇನ್ನು ಹೂ ಜತನ ಅಂದ್ರ
ಇನ್ನ ಫಲಕ್ ನೈನಿ ಅಂದ್ರ ಅದರ ತಪ್ಲನ ಇರಂಗಿಲ್ಲ ಇದಕ್ಕ ಅಂತಾರ ನೋಡ್ ಅದರ ಅರ್ಥ ಇದೆ. ಪ್ರಶ್ನೆ ಅಂತೀನಿ ಇದು ನನಗ್ ಮೊದ್ಲೇ ಗೊತ್ತಿತ್ತೆ ಸಂಗಿ. ಅಲ್ಲ ನಿನಗ್ ಮೊದಲ ಗೊತ್ತಿದ್ರು ನನಗೆ ಯಾಕೆ ಸೋದರ್ಲಿ ನಿಮ್ಮವ್ರು ನೀವು. ಹಾಗಾದ್ರೆ ಆಡು ಒಂದು ಗೀತೆಯನ್ನು ಹಾಡ್ತೀನಿ ಬಾ ಆದ್ರ ಆಡೋ ಅವನು ಕರ್ಕೊಂಡು ಆಡೋಣಂತ ಇಲ್ಲ ಅಂದ್ರೆ ಗಡ್ಡ ಗಡ್ಡ ಬೆಳ್ಳು ಬಿದ್ದು ಉಳ್ಳಾಡೋಣಂತ. ನಾನು ಹಾಡಕ ರೆಡಿನ ಚಲೋ ಮಾಡಿ ರೆಡಿ ಚಂಗುಲಾಬಿ ಪ್ರೀತಿಯ ಪದಕ ನೀ ಮೊದಲ ಜವರಿ ಮನಕ ಬಂದರ ಬಾಹುನೆ ಕನಕ ನೀ ಮೊದಲ ಜವರಿ ಮನಕ ಬಂದರ ಬಾಹುನೆ ಕನಕ